ಸೊ ಗೈಸ್ ಸ್ವಲ್ಪ ಮಿನಿ ಹಾರ್ಟ್ ಅಟ್ಯಾಕ್ ಆದಂಗೆ ಆಗಿತ್ತು ನನಗೆ. ಬಜೆಟ್ ಫ್ರೆಂಡ್ಲಿ 145 ರೂಪಾಯಿಗೆ ಮಂತ್ರಾಲಯ. ಸೊ ಗೈಸ್ ನೋಡ್ರಿ ಮುಂದೆ ಟ್ರೈನ್ ನಿಂತೈತಿ ನಮಗೆ. ನನ್ನ ಪರಿಸ್ಥಿತಿ ನೋಡಿ ಗಾಂಧಿ ಮುತ್ಯಾರು ನಗತ್ತಾರ ನೋಡ್ರಿ ಇಲ್ಲಿ. ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ, ವೆಲ್ಕಮ್ ಬ್ಯಾಕ್ ಟು NK ವ್ಲಾಗ್ಸ್ ಚಾನಲ್. ರೂಮ್ ಹೊಲ್ಸತಿ ಇಗ್ನೋರ್ ಮಾಡ್ರಿ. ಯಾಕೆ ಏನಂತಂದ್ರೆ ಇವತ್ತಿನ ವ್ಲಾಗ್ ಏನ್ ಮಾಡಕತ್ತೀವಿ ಅಂತಂದ್ರೆ, ಜನವರಿ 1ಕ್ಕೆ ಎಲ್ಲರೂ ಏನ್ ಮಾಡ್ತಿರ್ತೀರಿ ನೀವು, ಫುಲ್ ಮಸ್ತ್ ಪಾರ್ಟಿ ಎಂಜಾಯ್ ಎಲ್ಲ ಮಾಡ್ತಿರ್ತೀರಿ. ಸೊ ನಾವು ಈ ಸಲ ಡಿಫ್ರೆಂಟ್ ಆಗಿ ಮಾಡೋಣ ಅಂತೇಳಿ ಮಂತ್ರಾಲಯ ಕೊಂತೀವಿ. ಸೊ ಹೋಗೋ ಜರ್ನಿ ನನ್ನ ಮುಂದೆ ತೋರಿಸ್ತೀನಿ. ಆ್ಯಂಡ್ ಪ್ಲೀಸ್ ಹೊಸದಾಗಿ ಬರ್ತಾ ಇದ್ರೆ ನೋಡಕತ್ತಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗೆ. ಬರ್ರಿ ನಮ್ಮ ಜೊತೆ ಹೋಗೋಣ ಮಂತ್ರಾಲಯಕ್ಕೆ. ಎಲ್ಲರಿಗೂ ಮಂತ್ರಾಲಯಕ್ಕೆ ಹೋಗ್ಬೇಕಂದ್ರೆ ಹೋಗೋಕ್ಕಾಕತ್ತೇನು? ಆಗಲ್ಲ. ಯಾಕಂದ್ರೆ ರಾಯರ್ ಕರೆದಾಗ ಮಾತ್ರ ನೀವು ಹೋಗ್ಬೋದು. ಸೊ ಅಲ್ಲಿಗೆ ಹೋಗೋಕೆ 2 ಥರ ರೂಟ್ ಬರುತ್ತೆ. ಒಂದು ರೋಡ್ವೇಸ್, ಅದ್ರೊಳಗೆ ಕಾರ್, ಬೈಕ್ ಅಥವಾ ಬಸ್ ಒಳಗೆ ಹೋಗ್ಬೋದು. ಇನ್ನೊಂದು ಥರ ಅಂದ್ರೆ ಟ್ರೈನ್ ಜರ್ನಿ. ಇದು ಬಜೆಟ್ ಫ್ರೆಂಡ್ಲಿ ಮತ್ತು ಅಫೋರ್ಡೆಬಲ್ ಎರಡೂ ಇರುತ್ತೆ. ಬಜೆಟ್ ಸ್ವಲ್ಪ ಹೆಚ್ಚಿಗೆ ಇತ್ತಂದ್ರೆ ನೀವು ವಂದೇ ಭಾರತ್ ಎಕ್ಸ್ಪ್ರೆಸ್ದಾಗ ಟ್ರಾವೆಲ್ ಮಾಡ್ಬೋದು. ಅದರೊಳಗೆ 2 ಥರ ಸೀಟ್ ಬರುತ್ತೆ. ಒಂದು CC ಚೇರ್ ಕಾಟ್, ಇನ್ನೊಂದು EC ಅಂತ ಹೇಳಿ. ಇದು ಎಕ್ಸಿಕ್ಯೂಟಿವ್ ಚೇರ್ ಕಾಟ್. ಸೊ ಇದು ಬಜೆಟ್ ಹೆಚ್ಚಿದ್ದವರಿಗೆ ಬಟ್ ಕಂಫರ್ಟೇಬಲ್ ಭಾಳ ಇರುತ್ತೆ. ಇನ್ನೊಂದು ಥರ ಅಂದ್ರೆ ನಿಮ್ಮ ಬಜೆಟ್ ಕಮ್ಮಿ ಇತ್ತು, ಇನ್ನೊಂದು ಸ್ವಲ್ಪ ಕಮ್ಮಿ ಅಮೌಂಟ್ದಾಗ ಹೋಗ್ಬೇಕಂತಂದ್ರೆ ನಾರ್ಮಲ್ ಟ್ರೈನ್ ಚೂಸ್ ಮಾಡ್ಬೋದು. ಅದರೊಳಗೆ ಕರ್ನಾಟಕ ಎಕ್ಸ್ಪ್ರೆಸ್ ಮತ್ತು ಉದ್ಯಾನ ಎಕ್ಸ್ಪ್ರೆಸ್ ಡೈಲಿ ರನ್ನಿಂಗ್ ಇರ್ತಾವೆ. ಮತ್ತು ಆನ್ ಪರ್ಟಿಕ್ಯುಲರ್ ಡೇ ನೀವು ನೋಡ್ಬೇಕಂತಂದ್ರೆ IRTC ಆ್ಯಪ್ ಒಳಗೆ ಹೋಗಿ ಚೆಕ್ ಮಾಡಿರಿ. ಅದರೊಳಗೆ ಮಲ್ಟಿಪಲ್ ಟ್ರೈನ್ಸ್ ರನ್ನಿಂಗ್ ಇರ್ತಾವೆ. ಸೊ ಅದ್ರೊಳಗೆ ಹೋಗಿ ನೀವು ಟಿಕೆಟ್ಸ್ ಬುಕ್ ಮಾಡ್ಬೋದು. ಜನರಲ್ ಒಳಗೆ 145, 150 ರೇಂಜಿಗೆ ಟಿಕೆಟ್ ಸಿಗ್ತಾವೆ. ಮತ್ತು ನೀವು ಆರಾಮ್ ಮಕ್ಕೊಂಡು ಹೋಗ್ಬೇಕಂತಂದ್ರೆ ಸ್ಲೀಪರ್ ಬುಕ್ ಮಾಡ್ಕೋಬೋದು. ಅದರೊಳಗೆ 290ದಿಂದ 300 ತನಕ ಸಿಗುತ್ತೆ. ಸೊ ಇಫ್ ಇನ್ ಕೇಸ್ ನೀವು ಅರ್ಜೆಂಟ್ದಾಗಿದ್ರಂದ್ರೆ ಯು ಕ್ಯಾನ್ ಗೋ ಫಾರ್ ತತ್ಕಾಲ್. ಅದು ಸ್ವಲ್ಪ 100 ರೂಪೀಸ್ ಎಕ್ಸ್ಟ್ರಾ ಬೀಳುತ್ತೆ ಅಷ್ಟೇ. ಸೊ ನಾನು ಇನ್ ಡೀಟೇಲ್ಡಾಗಿ ಹೆಂಗೆ ಟಿಕೆಟ್ ಬುಕ್ ಮಾಡೋದು ಅಂತೆಲ್ಲ ಹೋಗಲ್ಲ. ಇದು ಬಜೆಟ್ ಫ್ರೆಂಡ್ಲಿ ಹೋಗೋರಿಗೆ ಸಜೆಷನ್ಸ್. ನಾವು ವಿಡಿಯೋ ಕಂಟಿನ್ಯೂ ಮಾಡೋಣ ಬರ್ರಿ. ಫುಲ್ ಜಗಮಗ ಅನ್ನೋದೈತಿ ನಮ್ಮ ಬನಶಂಕರಿ ಜಾತ್ರೆ ಐತಿ. ಬನಶಂಕರಿ ದೇವಿದ ಯಾವುದು ಯಶವಂತಪುರ ಮೆಟ್ರೋ ಎಕ್ಸಿಟ್ ಆಗಿವಿ. ಸೊ ಸೌತ್ ವೆಸ್ಟರ್ನ್ ರೈಲ್ವೆ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿವಿ. ನಮ್ಮ ಟ್ರೈನ್ ಇನ್ನೂ ಲೇಟ್ ಐತೆ. ಆ್ಯಕ್ಚುಲಿ 11:40ಕ್ಕೆ ಬರುತ್ತೆ ತಂದಾರ. ಬಟ್ ಮೆಟ್ರೋ ಕ್ಲೋಸ್ ಆಗುತ್ತೆ ಅಂತ ಹೇಳಿ ನಮ್ಮ ದೋಸ್ತ ಸ್ವಲ್ಪ ಲಗುಟ್ ಹೋಗತ್ತೇಳಿ ಕಳಿಸಿದ. ಇನ್ನೇನಿಲ್ಲ, ಸುಮ್ಮ ಕುಂದ್ರೋದು. ಬರ್ರಿ ರೈಲ್ವೆ ಸ್ಟೇಷನ್ ನೋಡೋಣ. ಸೊ ಗೈಸ್ ಸ್ವಲ್ಪ ಮಿನಿ ಹಾರ್ಟ್ ಅಟ್ಯಾಕ್ ಆದಂಗೆ ಆಗಿತ್ತು ನನಗೆ. ಯಾಕಂದ್ರೆ ಗೋರಖ್ಪುರ್ ಎಕ್ಸ್ಪ್ರೆಸ್ ಅಂತೇಳಿ ಏನು ಬುಕ್ ಮಾಡಿದ್ದಿಲ್ಲ, ಅದು ಇವತ್ತು ನಾಟ್ ರನ್ನಿಂಗ್ ಅಂತ ಬಂತು ಇದ್ರಾಗ. ಆ್ಯಪ್ ಐತಲ್ಲ ಅದು ಅದ್ರೊಳಗೆ. ಸೊ ನಾನು ಫುಲ್ ಅಂಜಿಬಿಟ್ಟಿದ್ದೆ, ಇವತ್ತೇನಪ್ಪ ಬುಕ್ ಮಾಡಿದ್ದು ಹಿಂಗಾಯ್ತಲ್ಲ ಅಂತೇಳಿ. ಕೆಳಗೆ ಹೋಗಿ ನೋಡ್ತೀನಿ, ಇನ್ನೊಂದಿತ್ತು ಅದ ಹೆಸರಲ್ಲಿ. ಸೊ ಅದರಲ್ಲಿ ನಾವು ಈಗ ಟ್ರಾವೆಲ್ ಮಾಡ್ತೀವಿ. ಬರ್ರಿ ನೋಡ್ರಿ. ಯಶವಂತಪುರ ರೈಲ್ವೆ ಸ್ಟೇಷನ್, ಗೋರಖ್ಪುರ್ ಯಶವಂತಪುರ ಸೂಪರ್ ಫಾಸ್ಟ್ ಇದೆ ನಮ್ಮದು. ಆಲ್ರೆಡಿ ನಮಗೋಸ್ಕರ ಟ್ರೈನ್ ಬಂದು ತುಂಬ ಹೊತ್ತು ಕಾಯ್ತಾ ಇದೆ. ಆಯ್ತು ಬಿಡು. ಸೊ ಹೋಗೋದು, ಹೋಗಿ ಏನೇನಾಗುತ್ತೆ ಅಂತ ನೋಡೋ ಮುಂದೆ. ಪಾಪ ವಿಡಿಯೋ ಮಾಡೋದಿಲ್ಲ ಅಂತೇಳಿ ಅವ್ರು ಆವಾಗಿಂದ ಕರೆತಾರ, ನೋಡೇ ಇಲ್ಲ ಅವ್ರ ಕ್ರೇಜಿ ಗೈಸ್. ಇದು ನಂದು ಫಸ್ಟ್ ಸೋಲೋ ವ್ಲಾಗ್. ಕಂಗ್ರ್ಯಾಚುಲೇಷನ್ ಬ್ರದರ್. ಟ್ರಾವೆಲ್ ನಾನು ಬೈಕ್ ಮೇಲೆ ಹೋಗೋಕೆ ಮಾಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ನಂದು ಬ್ಯಾಕ್ ಪೇನ್ ಐತಿ. ಸೊ ಹೋಗೋಕ್ಕಾಗಲ್ಲ. ಇದು ನೋಡ್ರಪ್ಪ ನಮ್ಮ ಬೋಗಿ A1. ನಮ್ಮ ಸೀಟು ಇಲ್ಲೇ ಎಲ್ಲೋ ಒಳಗದ. ಏನಾಯ್ತಂದ್ರೆ ಬಸ್ನಾಗ ಹೋಗ್ಬೇಕಂತ ಪ್ಲ್ಯಾನ್ ಆಗಿತ್ತು. ಬಟ್ ನೋಡಿದೆ ಟ್ರೈನ್ ಅವೈಲಬಿಲಿಟಿ, ಅದರಲ್ಲಿ 3 AC ಒಳಗೆ ಒಂದು ಸೀಟ್ ಇತ್ತು.
ಸೊ ಬುಕ್ ಮಾಡೋದ್ರೊಳಗೆ ಅದು ಬುಕ್ ಆಗಿಬಿಡ್ತು, ಯಾರೋ ಬುಕ್ ಮಾಡ್ಕೊಂಬಿಟ್ರು. ಅನ್ಫಾರ್ಚುನೇಟ್ಲಿ ನಮಗೆ ಸಿಗಲಿಲ್ಲ ಅದು. ಅದ್ರ ಸಂಬಂಧ ನೋಡಿದೆ, ಒಂದು 20 ಸೀಟ್ಸ್ ಏನೋ ಅವೈಲೇಬಲ್ ಇತ್ತು 2 AC ಒಳಗೆ. ಜಲ್ದಿ ಬುಕ್ ಮಾಡಿಕೊಂಡು ಬಂದುಬಿಟ್ಟೆ. ಇವರು ವಿಡಿಯೋಸ್ ಮಾಡಿ ಹಾಕಿರ್ತಾರೆ ಭಾಳ ಬಜೆಟ್ ಫ್ರೆಂಡ್ಲಿ ಹೋಗೋಣ, ಬಜೆಟ್ ಫ್ರೆಂಡ್ಲಿ 145 ರೂಪಾಯಿಗೆ ಮಂತ್ರಾಲಯ ಆದಿದ್ದು ಅಂಥೇಳಿ. ಸೊ ನನಗೆ ಅನಿಸಿದ ಮಟ್ಟಿಗೆ 145ದಾಗ ನೀವು ಭಾಳ ಅಂದ್ರೆ ಭಾಳ ಸ್ಟ್ರಗಲ್ ಮಾಡ್ತೀರಿ, ಯಾಕಂದರೆ ಗೊತ್ತೈತಿಲ್ಲ ಜನರಲ್ ನಮ್ದ್ರೊಳಗೆ. ಸೊ ಅದ್ರ ಬದಲಿ ಒಂದು 290 ಅಥವಾ 500 ರೇಂಜಿಗೆ ಸಿಗುತ್ತೆ ಟಿಕೆಟ್. ಮಸ್ತ್ ಮಲ್ಕೊಂಡು ಹೋಗ್ಬೋದು. ಹೋಗೋಣ ಬರ್ರಿ. ಸೊ ನೋಡ್ರಿ, ಗೋರಖ್ಪುರ ಯಶವಂತಪುರ ಎಕ್ಸ್ಪ್ರೆಸ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಡುತ್ತದೆ. ಬರ್ರಿ ಹೋಗೋಣ, ತೋರಿಸ್ತೀನಿ ಮುಂದೆ ಏನಾಗತ್ತೆ ಅಂತ. ಸೊ ನೋಡ್ರಿ, ಇದು ನನ್ನ ಸೀಟ್. ಏನೇನು ಕೊಟ್ಟಾರ ಅಂತಂದ್ರೆ 2 ಸಾಕೆಟ್, ಒಂದು ಪಿಲ್ಲೋ, ಇದು ಬೆಡ್ಶೀಟ್, ಇದು ಬ್ಲ್ಯಾಂಕೆಟ್. ಫುಲ್ಲು ಪ್ರೈವಸಿ, ಮಸ್ತ್ ಐತಿ. ಓಪನ್ ಇಲ್ಲ, ಜಿಗಟಪಟ್ಟಿ ರೇಡಿಯಂ ಹಚ್ಚಾರ, ಓಪನ್ ಮಾಡಬೇಡ್ರಿ ಅಂತೇಳಿ. ಸೊ ನೋಡ್ರಿ, ಇವತ್ತು ಹೇರ್ ಕಟ್ ಮಾಡಿಸ್ಕೊಂಡು ಫುಲ್ ರೆಡಿಯಾಗಿ ಬಂದೀನಿ ನಾನು. ಔಡ್ ಮೈ ಲುಕ್ ಗೈಸ್, ಅಲ್ಲ ಮೇರಿ ಫೀಲಿಂಗ್ ಇದೆ. ಸೆಕೆಂಡ್ ಟೈರ್ ಎಸಿದಾಗ ಹೊಂಟೇನಿ ಅಂದರೆ ಮತ್ತೆ ಕಡಿಮೆ. ಸ್ಲೀಪರ್ ಅದು ನೋಡಿದೆ, ಏನಿಲ್ಲ, ಖಾಲಿ ಇಲ್ಲ. ಸೊ ಎಲ್ಲರೂ ಮಂತ್ರಾಲಯಕ್ಕೆ ಹೊಂಟಾರ ಅನ್ಸುತ್ತೆ, ಮೋಸ್ಟ್ ಪ್ರಾಬಬ್ಲಿ. ನೋಡ್ರಿ, ಏನಾರ ಆತು ಜಗ್ಗಿ ಬಿಡ್ಬೋದು. ರೆಡ್ ಕಲರ್ ಚೈನ್ ಇನ್ನೂ ಮಟ್ಟ ಲೈಫ್ದಾಗ ಒಮ್ಮೆ ಮಾಡಿಲ್ಲ, ಮಾಡ್ಬೇಕಂತ ಭಾಳ ಆಸೆ ಐತಿ. ಬಟ್ ಈಗ ಮಾಡಿದ್ರೆ ಸಿಕ್ಕಾಕೊಂಡ್ಬಿಡ್ತೀನಿ ನಾನು, ಬೇಡ. ಮಾರ್ನಿಂಗ್ ಎಷ್ಟಕ್ಕೆ ಹೋಗುತ್ತಂದ್ರೆ ಒಂದು 4 o'clock 5 o'clock ಹೋಗುತ್ತೆ. ಹೋಪ್ಸೋ ಜಲ್ದಿ ಹೋಗುತ್ತೆ. ಹೋದ್ರೆ ನನಗೆ ಅಲ್ಲಿ ಮುಂದಿಂದ ವಿಡಿಯೋ ಮಾಡಿ ತೋರಿಸ್ತೀನಿ ಏನೇನಂತ ಹೇಳಿ ಪ್ರೊಸೆಸ್. ಸೊ ಬರ್ರಿ, ಅದೇ ಸೀರೆ ಮಕ್ಕೊಂಬಿಡೋ. ಬಾಯ್. ಸ್ಕೂಲ್ನಾಗ ಬೆಡ್ ನೀಟ್ ಮಾಡಿ ಅಂತಿದ್ರು, ಮಾಡ್ತಿರ್ಕಿಲ್ಲ, ಇಲ್ಲಿ ಮಾಡತ್ತೀವಿ. ಸೊ ಇದು ಕರ್ಮ. ಅಲ್ಲಿ ನೋಡ್ರಿ, ಮೊದಲು ಹಾಕ್ಕೊಟ್ರು ಅವ್ರಿಗೆ, ದಿಸ್ ಇಸ್ ಅನ್ಫೇರ್. 20ನೇ ಸೀಟ್ ಇದಾವೆ, ಏನು ಎಕ್ಸ್ಟ್ರಾ ರೊಕ್ಕ ಕೊಟ್ಟೇನೆ ನಿಮ್ಗೆ. ಬಿದ್ದಿಗಿದ್ದಿತ್ತು ಲಗೇಜ್. ಸಣ್ಣಂಗೆ AC ಬರತ್ತದ ಇಲ್ಲಿಂದ. ನೀವೇನನ್ರಿ, ಸ್ಲೀಪರ್ದಾಗಿನ ಮಜಾನೇ ಬೇರೆ. ಫುಲ್ ಮಸ್ತ್ ಗಾಳಿ ಬರ್ತಿರುತ್ತೆ, ನ್ಯಾಚುರಲ್. ಮತ್ತು ಕಿಟಕಿ ತೆಗಿಬೋದು. ಪ್ರಾಬ್ಲಮ್ ಆಗಿತ್ತಂದ್ರೆ ನನಗೆ ಸಿಪ್ಪಿ ಎಲ್ಲಿ ಹೋಗಿದ್ದು. ಸೊ ಅದಕ್ಕೆ ಅದೊಂದು ದೊಡ್ಡ ಪ್ರಾಬ್ಲಮ್ಮು. ಇಲ್ಲಿ ಬಂದು ಇಲ್ಲೊಂದು ಡಸ್ಟ್ಬಿನ್ ಐತಿ, ಅದ್ರೊಳಗೆ ಹೋಗಿದೆ. ಸೊ ನಮ್ಮ ಟ್ರೈನ್ ಬಿಟ್ಟಿತ್ತು ನೋಡ್ರಿ, ಇಲ್ಲಿ ಇಂಜನ್ ಕಾಣತ್ತದ. ಸೊ ನೋಡ್ರಿ, ಇದು ಗ್ರೀನ್ ಬಟನ್ ಏನು ನೋಡು ಅಂತ ಗೊತ್ತಿಲ್ಲ, ಪ್ರೆಸ್ ಮಾಡಿ ನೋಡಮ್ಮ ಏನಾಗುತ್ತೆ. ಜೈ ಶ್ರೀರಾಮ್. ಐ ಲೈಟ್ ಐತೆ ಬೈ, ಇದು ಏನಿದೆ ಲೈಟ್ ಅಳಗಾಡವತ್ತಲ್ಲ. ಓಕೆ, ಲೈಟ್ ಐತಿದು. ಈ ಕಂಪಾರ್ಟ್ಮೆಂಟ್ದಾಗ ಇನ್ನೂ ಮಟ್ಟ ಯಾರು ಬಂದಿಲ್ಲ. ಸೊ ಯಾರೂ ಬರಬಾರ್ದು ಅನ್ಕೋತೀನಿ ನಾನು. ಆರಾಮ್ ಪದ್ಧತಿ ಮಕ್ಕೊಂಡು ಹೋಗ್ತೀನಿ ನಾನು. ಚಲೋ, ಗುಡ್ ನೈಟ್ ಗೈಸ್. ಶಾರ್ಟ್ ಆಗೈತಿ. ಏನಂತಂದ್ರೆ ಮಂತ್ರಾಲಯಂ ಸ್ಟಾಪ್ ಹೋಗಿಬಿಟ್ಟೈತಿ. ದಟ್ ಇಸ್ ದ ಬಿಗ್ಗೆಸ್ಟ್ ಶಾರ್ಟ್. ಈಗ ರಾಯಚೂರಿಗೆ ಸ್ಟಾಪ್ ಐತಿಲ್ಲ ಅಂತ ಗೊತ್ತಿಲ್ಲ, ನೋಡೋ ಮುಂದೆ ಏನಾಗತ್ತೆ ಬರ್ರಿ.
ಸೊ ಗೈಸ್ ನೋಡ್ರಿ ಟ್ರೇನ್ 3 ಕಿಲೋಮೀಟ್ರ್ ಹಿಂದೆ ತರಬಿತ್ತು ರಾಯಚೂರ್ಗೆ ಇಳಿದ್ಬಿಟ್ಟೆ. ಯಾಕಂದ್ರೆ ಟಿ ಸಿ ಬಂದಿದ್ರು. ಅವ್ರು ಏನಂತಂದ್ರೆ ರಾಯಚೂರಿಗೆ ಸ್ಟಾಪ್ ಇಲ್ಲ, ಡೈರೆಕ್ಟ್ 10:15ಗೇನು ಸಿಕಂದ್ರಾಬಾದ್ ಅಂತ ಯಾವುದೋ ಏನೋ ಐತೆ, ಅದು ಆ ಸಿಟಿಗೆ ಸ್ಟಾಪ್ ಐತಿ. ಸೊ ಹೆಂಗೆ ಮಾಡ್ತೀರಿ ಅಂತ ಕೇಳಿದ್ರು. ಅದಕ್ಕೆ ಟ್ರೈನ್ ಇಲ್ಲೇ ಇತ್ತು. ಸ್ಲೋ ಮಾಡೋದ್ಲೇ ನಾನು ಇಳಿದ್ಬಿಟ್ಟೆ. ಮುಂದಿನ ಹಾದಿ ನೋಡು ಬರ್ರಿ. ದೊಡ್ಡ ಫಾಸ್ಟ್ ಹೊಂಟೈತೆ ನೋಡ್ರಿ ಇದು. ಬಾಯ್. ನೋಡರಿ ನಮ್ಮ ಪರಿಸ್ಥಿತಿ. ಅದಕ್ಕೆ ಎದ್ದಿರಬೇಕು. ಲೆಟ್ ಅಸ್ ಮೀಟ್ ಆಟ್ ರಾಯಚೂರು ಜಂಕ್ಷನ್ ಗೈಸ್. ಸೊ ಗೈಸ್ ನೋಡ್ರಿ, ಮುಂದೆ ಟ್ರೈನ್ ನಿಂತೈತಿ ನಮಗೆ. ಸೊ ಫೈನಲಿ ರಾಯಚೂರು ಜಂಕ್ಷನ್ಗೆ ಬಂದ್ವಿ. ಏನಿಲ್ಲ, ಇಲ್ಲಿಂದ ಹೆಂಗೆ ಹೋಗೋದು ಫಿಗರ್ ಔಟ್ ಮಾಡಬೇಕು. ಬರ್ರಿ. ರಾಯಚೂರಿಗೆ ಬಂದ್ರೆ ಇಷ್ಟು ಖುಷಿ ಆಗೈತೆ ಅಂತ ನನಗೆ ಇನ್ನೂ ಮಟ್ಟ ಗೊತ್ತಾಗಿರಲಿಲ್ಲ. ಯಾಕಂದ್ರೆ 11 ಗಂಟೆಗೆ ಹೋಗು ಟ್ರೈನ್ 11ಕ್ಕೆ ಹೋಗುತ್ತಂತೂ ಏನು ಕನ್ಫರ್ಮ್ ಇರಲಿಲ್ಲ. ನಡಕ್ಕೆ ಎಲ್ಲಿ ಸ್ಟಾಪ್ ಆದ್ರೂ ಅಲ್ಲಿ ಇಳ್ಕೊಂಡು ಅಲ್ಲಿಂದ ಹೋಗ್ಬೇಕಿತ್ತು ನಾನು. ಸೊ ಬೈ ಗಾಡ್ಸ್ ಗ್ರೇಸ್ ಏನಾಯ್ತು ಅಂದ್ರೆ ಅಲ್ಲೇ ಒಂದು ರಾಯಚೂರ್ಗಿಂತ ಒಂದು 10 ನಿಮಿಷ ಮೊದಲೇ ಸ್ಟಾಪ್ ಮಾಡಿತ್ತು. ಅಂದ್ರೆ 3 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಉಳಿದಿತ್ತು ರಾಯಚೂರು ಸ್ಟೇಷನ್ಗೆ. ಆ ಕಲ್ಲು ಮೇಲೆ ನಡ್ಕೊಂಡು ಬರೋದು ದೊಡ್ಡ ಟ್ರೆಕ್ಕಿಂಗ್ ಕಿತ್ತಾಗ್ಬಿಡ್ತು ನನಗೆ. ಓಕೆ, ನನ್ನ ಪರಿಸ್ಥಿತಿ ನೋಡಿ ಗಾಂಧಿ ಮುತ್ಯಾರು ನಗಾತ ನೋಡ್ರಿ ಇಲ್ಲಿ. ಸೊ ಪ್ಲ್ಯಾಟ್ಫಾರ್ಮ್ 1 ಇನ್ನೂ ಮುಗ್ಯಾವತ್ತ ಬೈ. ಎಷ್ಟು ನಡೆದ್ರು ಗಾಂಧಿ ಮುತ್ಯ ಏನೋ ಮಾಡೋದ ನೋಡಿ, ಕಸ ಎಬ್ಸೋದನ್ನು. ಓಕೆ, ಬಂದೇ ಬಿಟ್ವಿ ಎಂಟ್ರೆನ್ಸ್ಗೆ. ಇಲ್ಲಿಂದ ಯಾರನ್ನಾದರೂ ಕೇಳ್ಕೊಂಡು ಹೋಗ್ಬೇಕು. ದೇವದುರ್ಗ ಅಣ್ಣ ಸಿಕ್ಕಾಣಿಲ್ಲಿ. ಸೊ ಹೆಲ್ಪ್ ಮಾಡೋದನ ಮಂತ್ರಾಲಯಕ್ಕೆ ಹೋಗಕ್ಕೆ. ರಾಜೇಂದ್ರ ಸ್ವಾಮಿಗೆ ಜನವರಿ 7 ಬಂದಿರೋದು. ಪ್ರಾಪರ್ ನಿಮ್ಗೆ ಯಾವ್ರಿ? ನಮ್ದು ಬೆಳಗಾವಿ. ಬೆಳಗಾವಿ. ಸೊ ನೋಡ್ರಿ, ಈ ರೋಡು ಮಂತ್ರಾಲಯಕ್ಕೆ ಹೋಗುತ್ತಂತ. ಇಲ್ಲೇ ಬಸ್ ಬರ್ತಾವ ಗಾಯ್ಸ್. ಇಲ್ಲೇ 7:15 ಆಗ್ಯದ. ಬಂದು ಬಿಟ್ಟಿವಿ ರೀ ಮಂತ್ರಾಲಯಕ್ಕೆ. ನೋಡ್ರಿ ಇಲ್ಲೇನಾ. ಸೊ ಗಾಯ್ಸ್, ವೆಲ್ಕಮ್ ಟು ಮಂತ್ರಾಲಯ. ನೋಡ್ರಿ ರಾಯರ ಮಾರ್ಗ. ಗೈಸ್, ಇಲ್ಲಿಂದ ಮುಂದಿನ ಪಾರ್ಟ್ ಬರುತ್ತಾ. ಅದ್ರೊಳಗೆ ನಾನು 1 ಡೇ ಟೂರ್ ಹೆಂಗೆ ಮಾಡಿದೆ, ಏನು ಮಾಡಿದೆ, ಮತ್ತು ಡಾರ್ಮೆಟ್ರೀಸ್ ಸಿಗ್ತಾ ಅಥವಾ ರೂಮ್ ಸಿಗ್ತಾ ನೋಡಕ್ಕೆ ಮುಂದಿನ ಪಾರ್ಟ್ ನೋಡ್ರಿ. ಎರಡನೇ ಭಾಗ ವೆಯ್ಟ್ ಮಾಡ್ಬೇಕು ನಾವು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.